ಹೆಲೋ ಎವ್ರಿಬಾಡಿ, ವೆಲ್ಕಮ್ ಬ್ಯಾಕ್ ಟು ದಿ ಅಕ್ವೇರಿಯಸ್ ಗರ್ಲ್ ಕಿಚನ್. ನಾನಿವತ್ತು ನಮ್ಮ ಮನೆಯಲ್ಲಿ ಹೇಗೆ ನಾವು ಡ್ರಮ್ಸ್ಟಿಕ್ ಗ್ರೇವಿ ಹಂಗಂದರೆ ನುಗ್ಗೆಕಾಯಿ ಗ್ರೇವಿನ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ, ಬನ್ನಿ. ಇವಾಗ ನಾನು ಒಂದು ಪ್ಲೇಟ್ನ ತಗೊಂಡು ಅದರಲ್ಲಿ ನುಗ್ಗೆಕಾಯಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ ನುಗ್ಗೆಕಾಯಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಅದನ್ನು ತೊಳ್ಕೊತಾ ಇದ್ದೀನಿ. ಸೊ ನೀಟಾಗಿ ಎಲ್ಲದನ್ನು ವಾಶ್ ಮಾಡಿಕೊಂಡು ಒಂದು ತಪ್ಪಲೆಗೆ ಈ ನುಗ್ಗೆಕಾಯಿನ ತೊಳೆದಿರೋಂಥ ನುಗ್ಗೆಕಾಯಿನ ನಾನಿಲ್ಲಿ ಟ್ರಾನ್ಸ್ಫರ್ ಮಾಡಿಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಬೇಯೋದಕ್ಕೆ ನೀರು, ರುಚಿಗೆ ಉಪ್ಪನ್ನು ಹಾಕ್ಕೊಂಡು ಒಂದು ಕಡೆ ಬೇಯಕ್ಕಿಡ್ತಾ ಇದ್ದೀನಿ. ಈಗ ಮಸಾಲೆ ಬೇಕಲ್ವಾ ಗ್ರೇವಿ ಮಾಡಲಿಕ್ಕೆ, ಸೊ ಅದಕ್ಕೆ ಒಂದು ತಪ್ಪಲೆಗೆ ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮ್ಯಾಟೊ, 1 ಸ್ಪೂನ್ ಕಡಲೆ, ಸ್ವಲ್ಪ ಗರಂ ಮಸಾಲ, ಹಾಗೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನೀರು ಬೇಕಾದಷ್ಟು ಹಾಕಿ ರುಬ್ಕೊಂಡು ಅದಕ್ಕೆ ನಮ್ಮ ಮನೆಯಲ್ಲಿ ಮಾಡಿರೋದಂತಹ ಸಾಂಬಾರು ಪುಡಿನ ಸೇರಿಸ್ಕೊಂಡು ರುಬ್ಬೆತ್ತಿಟ್ಕೊಂಡೆ. ಈಗ ಒಗ್ಗರಣೆಗೆ ಎಣ್ಣೆ, ಸಾಸಿವೆ ಹಾಗೆ ಕರಿಬೇವನ್ನ ಆ್ಯಡ್ ಮಾಡಿಕೊಂಡು ಜೊತೆಗೆ ಈರುಳ್ಳಿ ಹಾಕ್ಕೊಂಡು ನಾನಿಲ್ಲಿ ಬಾಡಿಸ್ಕೊತಾ ಇದ್ದೀನಿ. ಸೊ ಇದು ಸ್ವಲ್ಪ ಕೆಂಪಾಗೋ ಹಾಗೆ ಹುರ್ಕೊಂಡು ಇದಕ್ಕೆ ನಾನಿವಾಗ ಟೊಮ್ಯಾಟೋನ ಆ್ಯಡ್ ಮಾಡಿಕೊಂಡೆ. ಸೊ ಟೊಮ್ಯಾಟೋನೂ ಕೂಡ ನಾನಿಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಬೇಯಿಸ್ಕೊಂಡು ರುಬ್ಬಿರೋವಂತಹ ಮಸಾಲೆನ ಇದಕ್ಕೆ ನಾನಿವಾಗ ಟ್ರಾನ್ಸ್ಫರ್ ಮಾಡಿಕೊಂಡೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಮಸಾಲೆ, ಮನೆಯಲ್ಲೇ ಮಾಡಿರೋಂತಹ ಮಸಾಲೆ ಇದು. ಸೊ ಇವಾಗ ಈ ಮಸಾಲೆನ ಬೇಯೋಕ್ಕೆ ಬಿಟ್ಬಿಟ್ಟು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನಿಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನಿಮ್ಮ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ಇದಕ್ಕೆ. ಸೊ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ನನಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡ್ಕೊಂಡು ಕುದಿಲಿಕ್ಕೆ ಬಿಟ್ಟೆ. ಸೊ ನನಗೆ ಸೆಮಿ ಗ್ರೇವಿ ಬೇಕಾಗಿತ್ತು. ಸೊ ಆ ತಕ್ಕನಾಗೆ ಬರೋ ತನಕ ಬೇಯಿಸಿ ಇವಾಗ ಬೆಂದಿರೋ ಅಂತಹ ನುಗ್ಗೆಕಾಯಿನ ಕೂಡ ಇದಕ್ಕೆ ನಾನು ಆ್ಯಡ್ ಮಾಡಿಕೊಂಡೆ. ಸ್ವಲ್ಪ ಹೊತ್ತು ಇದನ್ನು ಕುದಿಲಿಕ್ಕೆ ಬಿಟ್ಟು, ಸೊ ನನಗೆ ಗೊತ್ತಾದ ಮೇಲೆ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡೆ ಗಾರ್ನಿಷ್ಗೋಸ್ಕರ. ಸೊ ನೋಡಿ ಎಷ್ಟು ಸಿಂಪಲ್ಲಾಗಿ ನೀವೇ ನಿಮ್ಮ ಮನೆಯಲ್ಲೂ ಕೂಡ ಇದೇ ರೀತಿ ನುಗ್ಗೆಕಾಯಿ ಗ್ರೇವಿನ ಮಾಡ್ಕೊಳ್ಳಿ. ಸೊ ನಮ್ಮ ಮನೇಲಿ ನಾವು ಇದನ್ನು ಅನ್ನಕ್ಕೂ ತಿಂತೀವಿ, ಚಪಾತಿ, ದೋಸೆ, ರೊಟ್ಟಿ ಎಲ್ಲದಕ್ಕೂ ಮಾಡ್ತೀವಿ. ಸೊ ನೀವು ಎಲ್ಲರೂ ಒಂದ್ಸತಿ ಈ ನುಗ್ಗೆಕಾಯಿ ಗ್ರೇವಿನ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸಲ್ಲಿ ಹೇಗೆ ಮಾಡೋದು ಅನ್ನೋದನ್ನು ನೋಡಿಕೊಂಡು ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಸೊ ಇದಾಗಿತ್ತು ನನ್ನ ವಿಡಿಯೋ ಇವತ್ತಿಂದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನನ್ನ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ.